ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ವರ್ಷಗಳೇ ಆದಮೇಲೆ ನಾನು ಲೆಂತಿ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ನೋಡ್ಬೋದು, ನಮ್ಮ ಮನೇಲಿ ಇದು ಒಂದು ಕಾರ್ಟೂನ್ ನಡೀತಾನೇ ಇರುತ್ತೆ ಯಾವಾಗಲೂ. ಯಾಕೆಂದರೆ ಈ ಬೇಬಿ ಯಾವಾಗಲೂ ನೋಡ್ತಾನೆ ಇರುತ್ತೆ. ಹಲೋ ಬೇಬಿ, ಸೆ ಹಾಯ್, ಸೆ ಹಾಯ್. ಸ್ವಿಮ್ಮಿಂಗ್ ಆಡ್ಕೊಂಬಂದು ಸ್ನಾನ ಮಾಡಿದೆ. ಈಗ ಕಾರ್ಟೂನ್ ನೋಡ್ತಾ ಇದ್ದಾರೆ ಊಟ ಮಾಡಿಬಿಟ್ಟು ಇವರು ಅಲ್ವಾ. ಬನ್ನಿ, ನೆಕ್ಸ್ಟ್ ಏನೇನು ಕೆಲಸ ಇದೆ ಅಂತ ಮಾಡಿ ನೋಡೋಣ. ಪಾತ್ರೆ ತೊಳಿಬೇಕು. ಯಾರು ಕಂಡಿಡಿದ್ರು ಗುರು ಈ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು? ಅಮ್ಮ, ನನಗಂತೂ ದೇಹದ ಇರಿಟೇಷನ್ ಕೆಲಸ ಅಂದರೆ ಇದೆರಡೇ. ಅದರ್ವೈಸ್ ನಾನು ಯಾವ ಕೆಲಸ ಬೇಕಾದರೂ ಮಾಡಿಬಿಡ್ತೀನಿ, ಎಷ್ಟು ಅಡುಗೆ ಬೇಕಾದರೂ ಮಾಡಿರ್ತೀನಿ, ಆಮೇಲೆ ಕ್ಲೀನಿಂಗು ಎಷ್ಟು ಬೇಕಿದ್ರೂ ಮಾಡ್ತೀನಿ. ಬಟ್ ಇದನ್ನು ಮಾಡೋದು ಸ್ವಲ್ಪ ನನಗೆ ತುಂಬ ಕಷ್ಟ. ನಿಮಗೆಲ್ಲ ಹೆಂಗೆ ಅಂತ ಹೇಳಿ, ಓಕೆ? ನನ್ನ ಕ್ಯಾಮ್ರಾ ನೋಡ್ತಿದ್ದೀನಿ ಇಲ್ಲ ನನ್ನನ್ನು ನಾನೇ ನೋಡ್ಕೊತಿದ್ದೀನ ಗೊತ್ತಾಗ್ತಿಲ್ಲ. ಏನಕ್ಕೆ ತುಂಬ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸಂಜೆಗೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಬಿಟ್ಟು ನುಗ್ಗೆ ಸೊಪ್ಪನ್ನು ಕೂಡ ಕಿತ್ಕೊಂಡು ಬಂದು ಅದನ್ನು ಫುಲ್ಲು ನೀಟಾಗಿ ಬಿಡಿಸ್ಬಿಟ್ಟು ಎತ್ತಿಟ್ಟಿದ್ದೀನಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ಬಟ್ ಇವಾಗ ತಿನ್ನಬಾರ್ದು, ತುಂಬ ಹೀಟ್ ಆಗುತ್ತೆ. ಬಟ್ ಸ್ಟಿಲ್ ಓಕೆ, ಯಾಕಂದರೆ ಒಂದೊಂದು ಟೈಮ್ ಏನಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ಇವಾಗ ಹೆವಿ ಧೂಳಿದೆ. ದಟ್ಸ್ ವೈ ನಾನು ಎಲ್ಲ ಬಟ್ಟೆಗಳು ಇದು ಎಲ್ಲದ್ರ ಮೇಲೂ ಮುಚ್ಚಿಬಿಟ್ಟಿದ್ದೀನಿ. ಯಾಕಂದರೆ ತುಂಬ ಧೂಳು ಬರುತ್ತೆ, ಆಗಲ್ಲ ಅನ್ನೋ ರೀಸನ್ಗೆ ಅಷ್ಟೇ. ನೋಡಿ ಇವಾಗ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೋಸ್ಕರ ಮಿಕ್ಸಿ ಎಲ್ಲದ್ರ ಮೇಲೂ ಮುಚ್ಚಿಟ್ಬಿಟ್ಟಿದ್ದೀನಿ. ನೀರು ಅದು ನಾನು ಕುಡಿಯೋದಕ್ಕೆ ಯಾವಾಗಲೂ ಅಲ್ಲೇ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಬಾಟಲ್ದು ಯೂಸ್ ಮಾಡಿದ್ದೆ, ಟಪ್ಪರ್ ವೇರ್ದು. ಬಟ್ ಸ್ಟಿಲ್ ನಾಟ್ ಸೇಫು ಅನ್ನೋ ರೀಸನ್ಗೆ ಇದು ಒಂದು ಜಗ್ನ ಎಕ್ಸ್ಟ್ರಾ ಇದು ರೀಸೆಂಟಾಗಿ ಪರ್ಚೇಸ್ ಮಾಡಿಸ್ದೆ. ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ತರಿಸ್ಕೊಂಡೆ. ನೆಕ್ಸ್ಟ್ ಇದು ಹಾಲು, ಇದು ವಾಟರು, ಇದೆರಡೇ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅಡುಗೆ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆಗೆ ಏನು ಬೇಕೋ ಅದನ್ನು ಮಾತ್ರ ರೆಡಿ ಮಾಡಬೇಕು. ರೊಟ್ಟಿ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ. ಸ್ವಲ್ಪ ಪಾತ್ರೆ ತೊಳೆದಾಕಿದ್ದೀನಿ. ಇವಾಗ ನಾನು ನನ್ನ ಮಗ ಊಟ ಮಾಡಿದ್ದು ಪ್ಲೇಟ್ಸು ಮತ್ತು ಮಾಡಿದ್ದು ಅಡುಗೆ ಪಾತ್ರೆಗಳು ಇದಿಷ್ಟನ್ನು ಕ್ಲೀನ್. ಇದೂ ಅಷ್ಟೇ ಯಥಾ ಪ್ರಕಾರ ಇದಕ್ಕೂ ಎಲ್ಲದಕ್ಕೂ. ಇದಕ್ಕೆ ಯಾವಾಗಲೂ ನಾನು ಬಟ್ಟೆ ಹಾಕಿಟ್ಟಿರ್ತೀನಿ, ಯಾಕಂದರೆ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ. ಸ್ಟೋರ್ ರೂಮ್ ಅಂದ್ಕೊಬೋದು, ಏನಾದರೂ ಅಂದ್ಕೊಬೋದು. ಯುಟಿಲಿಟಿ ಏರಿಯಾ, ಈ ಯುಟಿಲಿಟಿ ಏರಿಯಾದಲ್ಲಿ ನಾನು ಯೂಸ್ ಮಾಡದೇ ಇರೋ ಜಾಸ್ತಿ ಪ್ಲಾಸ್ಟಿಕ್ ಬಾಕ್ಸು ನಾನು ಅದು ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ. ಏನಾದರೂ ಹಾಕಿಡಬೇಕು ಅಂದರೆ ಮಾತ್ರ, ಯಾರಿಗಾದ್ರೂ ಕೊಡಬೇಕು ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಅಲ್ಲಿಟ್ಟಿದ್ದೀನಿ. ಮತ್ತು ಅದು ಒಂದು ಆ ಬಾಕ್ಸು ಮತ್ತು ಈ ಬಾಕ್ಸು ಇಲ್ಲಿರೋದೆಲ್ಲ ಇದೆಲ್ಲ ಸ್ಟೋರೇಜು, ಅಂದರೆ ಗ್ರಾಸರೀಸ್ ಎಲ್ಲ ಸ್ಟೋರ್ ಮಾಡಿರೋ ಬಾಕ್ಸು. ಕವರೆಲ್ಲ ತಂದಿರ್ತೀವಲ್ವ, ಅದನ್ನು ಹಂಗಂಗೆ ಇಟ್ಬಿಟ್ಟಿರ್ತೀನಿ. ಕಮನ್ ಲೆಟ್ಸ್ ಗೋ. ಹೋಗಿ ಮತ್ತೆ ಏನು ಕೆಲಸ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನನ್ನ ಮಗ ಇನ್ನೂ ಸ್ನಾನ ಮಾಡಿಲ್ಲ. ಇವಾಗ ಅವರಪ್ಪ ಬರ್ತಾರೆ, ಅವರೇ ಸ್ನಾನ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ನಾನು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಸ್ವಲ್ಪ ತುಂಬ ಬಿಸಿಲು ಇತ್ತು ಅಂತ ಅಂದರೆ ಏನಾಗುತ್ತೆ ಅಂದರೆ ತಲೆ ಸುತ್ತು ಜಾಸ್ತಿ ಆಗುತ್ತೆ ನನಗೆ. ಬಿಸಿಲಿಗಾಗಲ್ಲ ನನಗೆ. ಮಳೆ ಬೇಕಿದ್ದರೆ ಚಳಿ ಆ ಥರದ್ದು ಏನು ಬೇಕಾದ್ರೂ ಅವಾಯ್ಡ್ ಮಾಡ್ಕೊತೀನಿ. ಬಟ್ ಇದು ಮಾತ್ರ ಆಗಲ್ಲ. ಸೊ ಆ ಕಡೆ ರೂಮ್ಗಿಂತ ನಮ್ಗೆ ಈ ಕಡೆ ರೂಮಲ್ಲೇ ಸ್ವಲ್ಪ ಬೆಳಕು ಜಾಸ್ತಿ. ಹೇಳಬೇಕು ಅಂತ ಅಂದರೆ ನೋಡಿ, ಈ ಕಡೆ ರೂಮಲ್ಲಿ ಜಸ್ಟ್ ಏನಿಲ್ಲ, ಒಂದು ಬೆಡ್ಡು, 2 ಬೆಡ್ಶೀಟ್ ಹಾಕಿಟ್ಟಿದ್ದೀವಿ. ಮತ್ತು ಇದಿಷ್ಟು ಟಾಯ್ಸು. ಇಲ್ಲಿ ಒಂದು ಅವರಪ್ಪದು ಬ್ಯಾಗ್ ಇಡೋ ಜಾಗ, ಆ ಟೇಬಲ್ ಬಂದು. ಏನು ಗೊತ್ತಾ, ನಿಮಗೆ ನೆಕ್ಸ್ಟ್ ಟೈಮಿಂದ ನಾನು ಯಾವ ಥರ ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಅದೇ ಥರ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಮಗೆ ಸ್ವಿಮ್ಮಿಂಗು ಮತ್ತು ಸ್ಕೇಟಿಂಗ್ ಹಾಕೋಣ ಅಂದ್ಕೊಂಡಿದ್ವಿ. ಸ್ಕೇಟಿಂಗು ಏನೋ 2-3 ಡೇಸಲ್ಲಿ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಸ್ಟಾರ್ಟ್ ಆದಮೇಲೆ ಈವ್ನಿಂಗ್ ಟೈಮ್ ಕರ್ಕೊಂಡು ಹೋಗ್ತೀವಿ. ಮಾರ್ನಿಂಗ್ ಟೈಮು ನಾನು ಇವನಿಗೆ ಸ್ವಿಮ್ಮಿಂಗ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾವ್ಯಾವ ಮಕ್ಕಳು ಯಾರ್ಯಾರು ಯಾವ್ಯಾವ ಆ್ಯಕ್ಟಿವಿಟಿಗೆ ಸೇರಿಸಿದ್ದೀರಾ ಸಮ್ಮರಲ್ಲಿ, ಅಥವಾ ಮನೇಲೇ ಇರಲಿ ಅಂತ ಸುಮ್ಮನಿದ್ದೀರಾ? ನನಗಂತೂ ಇವನು ಆಡಷ್ಟು ತುಂಟ ಇನ್ನೊಬ್ಬ ಇಲ್ಲ. ಮಮ್ಮ ಬೋರಾಗುತ್ತೆ ಅಂತ ಇರ್ತಾನೆ. ಸೊ ಅದಕ್ಕೆ ಸ್ವಿಮ್ಮಿಂಗ್ ಆ್ಯಂಡ್ ಸ್ಕೇಟಿಂಗ್ ಹಾಕಿದ್ದೀವಿ ನಾವು. ನೀವೆಲ್ಲ ಯಾವ್ಯಾವುದಕ್ಕೆ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್. ಈ ಪಾತ್ರೆ ತೊಳೆದು ನನಗೆ ಹೇಳ್ತಾರೆ ಒಂದು ಕಾಮಿಡಿ ಇದೆ ಗೊತ್ತಾ, ಈ ಪಾತ್ರೆ ತೊಳೆದಷ್ಟು ನಾನು ನನ್ನ ಲೈಫೆಲ್ಲ ಮುಖನೇ ತೊಳೆದಿಲ್ಲ ಅಂತ. ಸೇಮ್ ಅನಿಸುತ್ತೆ ಹೆಣ್ಮಕ್ಳು.
ಹೆಣ್ಮಕ್ಳು ಜೀವನದಲ್ಲಿ ಈ ಪಾದ ತೊಳೆದಷ್ಟು ನಿಜವಾಗ್ಲೂ ಅವ್ರ ಮುಖನೇ ತೊಳ್ಕೊಂಡಿರೋಲ್ಲ, ಅದೇ ನಿಜ ಮಾತ್ರ. ನೋಡಿ ನೋಡಿ, ಬೇಸಿಗೆಗೆ ಎಷ್ಟು ಬಾಡಿ ಡಿಹೈಡ್ರೇಟ್ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ನನಗಂತೂ ಲಿಟ್ರಲಿ ತುಂಬ ತುಂಬ ಟಯರ್ಡ್ ಆಗುತ್ತೆ. ಮೊದಲೇ ಬಿಸಿ ಜಾಸ್ತಿ ಇರೋದ್ರಿಂದ ಬಾಡಿ ಡಿಹೈಡ್ರೇಟ್ ಆದಂಗೆ ನನಗೆ ಒಂಥರ ತಲೆ ಸುತ್ತೋದು ತುಂಬ ಜಾಸ್ತಿ ಆಗುತ್ತೆ. ಯಾವ ಥರ ಅಂದರೆ ನನಗೆ ಸಡನ್ನಾಗಿ ಕೂತಿದ್ರಿಂದ ಎದ್ದರೆ ಆಗೋಲ್ಲ. ಇನ್ ಕೇಸ್ ಕೆಳಗಡೆ ರಂಗೋಲಿ ಹಾಕ್ತಾ ಇರ್ತೀನಿ ಅಂದ್ಕೊಳ್ಳಿ ಮೋಸ್ಟ್ಲಿಗೆ, ಆ ಟೈಮಲ್ಲಿ ಎದ್ದಾಗ ಮೇಯ್ನಾಗಿ ಮಾರ್ನಿಂಗ್ ಟೈಮು ಹೆವಿ ತಲೆ ಸುತ್ತುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ. ಬಟ್ ನನಗೆ ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ಸ್ಟೆಂಟಾಗಿ ನನಗೆ ಎನರ್ಜಿ ಸಿಗೋದು ಅಂದರೆ ಸ್ವಲ್ಪ ಬನಾನಾ ತಿಂದರೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಅನಿಸುತ್ತೆ ನನಗೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ನಾನು ಇದೇ ಫಾಲೋ ಮಾಡಬೇಕು ಅಂತ ಹೇಳ್ತಿಲ್ಲ. ಆ ಥರ ಇನ್ ಕೇಸ್ ಯಾರಿಗಾದ್ರೂ ನನ್ನ ಥರ ಇದ್ದರೆ ಬನಾನಾ ತಿನ್ನಿ ಬೆಳಗ್ಗೆ ಟೈಮು. ಖಾಲಿ ಹೊಟ್ಟೆಲಿ ಬನಾನಾ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ, ಡೈಜೆಷನ್ಗೆ ಒಳ್ಳೆಯದೇ ಆಗುತ್ತೆ. ನಾನು ಏನು ಮಾಡ್ತೀನಿ ಅಂದರೆ 1 ಕಪ್ ನೀರು ಅಥವಾ ಒಂದು ಅರ್ಧ ಲೀಟ್ರ್ ಮಿನಿಮಮ್ಮು ಈ ಕಪ್ಪಲ್ಲಿ ಕುಡಿತೀನಿ. ಇಲ್ಲ ಅಂತ ಅಂದರೆ ಒಂದು 1/2 ಲೀಟ್ರ್ ಬಾಟಲ್ ಇದೆ, ಅದರಲ್ಲಿ ಕುಡಿತೀನಿ. ಬಿಸಿನೀರು ಕುಡಿಯೋದಿದ್ರೆ ಮಾರ್ನಿಂಗ್ ಕಪ್ಪಲ್ಲಿ ಕುಡಿತೀನಿ. ಇಲ್ಲ ಅಂತಂದರೆ ಓಕೆ ಫೈನ್, ಎದ್ರವೇ ಕುಡ್ಕೊಂಡ್ಬಿಡ್ತೀನಿ. ಏನಂದರೆ ಅಟ್ಲೀಸ್ಟು 10 ರಿಂದ 12 ಕಪ್ನ ನೀರು ಕುಡಿದ್ರೆ ನೀವು ಈ ಕಪ್ಪಲ್ಲಿ ಬಾಡಿ ಡಿಹೈಡ್ರೇಟ್ ಆಗೋಲ್ಲ. ಫಾರ್ ಎಕ್ಸ್ಪೆಷಲಿ ಏನಂದರೆ ಸಮ್ಮರ್ ಟೈಮಲ್ಲಿ. ನಾರ್ಮಲ್ ಟೈಮಲ್ಲೂ ಕುಡೀರಿ, ನೀರು ಕುಡಿಬೇಡಿ ಅಂತ ಯಾರು ಹೇಳಲ್ಲ. ಏನಕ್ಕೆ ಅಂದರೆ ನೀರು ಕುಡಿದಷ್ಟು ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಬಾಡಿ. ಸ್ಕಿನ್ ಬೇಗ ಹಾಳಾಗಲ್ಲ. ನನಗಂತೂ ಸರಿಯಾಗಿ ನೀರು ಕುಡಿದ್ದೆ ಎಷ್ಟೊಂದು ಸಲ ತುಂಬ ಸ್ಕಿನ್ ಎಲ್ಲ ಒಂಥರ ಆಗೋದು ಮತ್ತು ತಲೆ ಸುತ್ತೋದು ಆ ಥರ ಎಲ್ಲ ಆಗಿದೆ. ಅದಕ್ಕೋಸ್ಕರ ನೀರು ಮಾತ್ರ ಕುಡೀರಿ, ಇಲ್ಲ ಜ್ಯೂಸ್ ಕುಡೀರಿ. ಓಕೆ, ಇವಾಗ ಮಧ್ಯಾಹ್ನ ಜ್ಯೂಸ್ಗೆ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ನೆನೆ ಹಾಕಿದ್ದೀನಿ. ನೋಡ್ಬೋದು ನೀವು, ಮಿಕ್ಸ್ ಡ್ರೈ ಫ್ರೂಟ್ಸು. ಇದರಲ್ಲಿ ಏನೇನಿದೆ ಅಂದರೆ ನೋಡಿ, ಪಿಸ್ತಾ, ಖರ್ಜೂರ, ಬಾದಾಮ್, ಗೋಡಂಬಿ. ದ್ರಾಕ್ಷಿ ಹಾಕಿಲ್ಲ ಇಲ್ಲಿ, ನಾನು ಸ್ವಲ್ಪ ಹಾಕಿದ್ದೀನಿ ದ್ರಾಕ್ಷಿನ ಸ್ವೀಟ್ಗೋಸ್ಕರ. ಇದಕ್ಕೆ ಆ್ಯಪಲ್ ಯೂಸ್ ಮಾಡ್ಕೊಬೋದು ಜ್ಯೂಸ್ ಮಾಡೋಕ್ಕೆ. ಇಲ್ಲ ಅಂತ ಅಂದರೆ ಬನಾನಾ ಯೂಸ್ ಮಾಡ್ಕೊಬೋದು. ಅದರ್ವೈಸ್ ಬೇರೆ ಯಾವುದೂ ಫ್ರೂಟ್ ಅಷ್ಟು ಸೆಟ್ ಆಗೋಲ್ಲ. ಇಲ್ಲಾಂದರೆ ಬರೀ ಇದನ್ನೇ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ಮೂತಾಗಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳೆಯೋ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಬೆಳೆಯೋ ಮಕ್ಕಳಿಗೆ ಅಂತ ಅಲ್ಲ, ನಮಗೂ ಕೂಡ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ. ಎಂತಂದರೆ ನಾವು ಚೆನ್ನಾಗಿದ್ರೇ ಮಕ್ಕಳನ್ನ ನೋಡ್ಕೊಳಕ್ಕಾಗೋದು, ಅದಕ್ಕೋಸ್ಕರ. ಓಕೆ, ಬನ್ನಿ ಇವಾಗ ಅವಾಗಲೇ ಹೇಳಿದ್ನಲ್ಲ ಬಟ್ಟೆ ಮಡಚಿಲ್ಲ ಅಂತ, ಬಟ್ಟೆ ಮಡ್ಚಕ್ಕೆ ಹೋಗೋಣ. ಓಕೆ, ವಾಶ್ಗೂ ಕೂಡ ಹಾಕಾಯ್ತು ಬಟ್ಟೆನ. ಅದ್ರ ಪಾಡ್ಗೆ ಅದು ವಾಶ್ ಆಗಲಿ. ಇನ್ನೂ ಒಂದು ಟ್ರಿಪ್ ಇದೆ ಆ ಕಡೆ ಜೀನ್ಸ್ ಎಲ್ಲ ಹಾಕಿದ್ದೀನಿ. ನಂದು, ನನ್ನ ಗಂಡಂದು, ನನ್ನ ಮಗಂದು 3 ಜನದ್ದು ಫುಲ್ ಜೀನ್ಸು ಮತ್ತು ಒಂದು ಶಾರ್ಟ್ಸು ಇಷ್ಟೂ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ. ಅದು ವಾಶ್ ಆಗಲಿ, ಅಷ್ಟರಲ್ಲಿ ಬಟ್ಟೆ ಮಡಿಸ್ಬಿಡೋಣ. ಅದು ವಾಶ್ ಆಗಲಿ, ಇದು ಬಟ್ಟೆ ಮಡ್ಸೋಣ. ಏನು ಗೊತ್ತಾ, ನಮ್ಮನೆ ಇನ್ನೊಂದು, ನಾನು ಯಾವುದೇ ಕಾರಣಕ್ಕೂ ನಾರ್ಮಲ್ ಟೈಮಲ್ಲಿ ಬಟ್ಟೆ ಮಡ್ಸಲ್ಲ. ನನ್ನ ಹಸ್ಬೆಂಡೇ ಅವ್ರು ಫ್ರೀ ಇದ್ದರೆ ಮಡ್ಸ್ಕೊಡ್ತಾರೆ. ಏನಕ್ಕೆ ಅಂದರೆ ನನಗೆ ವೆರಿ ಇರಿಟೇಷನ್ ಕೆಲಸ ಅಂದರೆ ಬಟ್ಟೆ ಮಡ್ಸೋದು. ಬೇಕಾದರೆ ಪಾತ್ರೆ ತೊಳ್ಬಿಡ್ತೀನಿ, ಎಷ್ಟೇ ಅದು ಇರಿಟೇಷನ್ನೇ. ಬಟ್ ಓಕೆ, ಇವೆರಡು ಕೆಲಸದಲ್ಲಿ ಯಾವ್ದು ಬೆಟರ್ ಅಂದರೆ ಪಾತ್ರೆ ತೊಳ್ಬಿಡ್ತೀನಿ. ಬಟ್ ಬಟ್ಟೆ ಮಡ್ಸೋದವರು ತುಂಬ ತಲೆನೋವು ಅನಿಸುತ್ತೆ ನನಗೆ. ಶೆಕೆ ಆಗ್ತಿದೆ, ಒಂದು ನಿಮಿಷ ಫ್ಯಾನ್ ಹಾಕ್ಕೊಂಡೆ. ಈ ಬಟ್ಟೆನ ಇವಾಗ ವಾಶ್ಗೆ ಹಾಕಿದ್ದೀನ, ನನಗೆ ಬಕೆಟ್ ಬೇಕು ಮೇಲೊಣಗೆ ಹಾಕಕ್ಕೆ ಹೋಗೋಕ್ಕೆ. ಅದಕ್ಕೋಸ್ಕರ ಬಟ್ಟೆ ಕಲ್ಲಿ ಮಾಡ್ತಾಯಿದ್ವಿ. ಇದೇನು ಗೊತ್ತಾ, ಬಟ್ಟೆ ಏನು ನಂಗೆ ಬೋರ್ ಹೊಡಿಯುತ್ತೆ ಅಂದರೆ ನೋಡಿ, 1 ರೌಂಡು ಒಣಗಾಕಕ್ಕೆ ಹೋಗ್ಬೇಕಿದ್ರೆ ಉಲ್ಟಾ ಮಾಡಿ ಒಣಗಾಕಿ ಬರಬೇಕು. ಮತ್ತೆ ಮಡಿಸ್ಬೇಕಿದ್ರೆ ಇದನ್ನೆಲ್ಲ ಉಲ್ಟಾ ತೆಗೆದು
ಒಂದು ರೌಂಡು ಎಲ್ಲನೂ ಆಮೇಲೆ ಮಡಚಬೇಕು ನಾನು. ಅದಕ್ಕೆ ನಂಗೆ ಬೋರ್ ಹೊಡಿಯೋದು. ಇದಿನ್ನೇಂತಕಲ್ಲ ಏನು ನೋಡಿ, ವಾಶ್ಗೆ ಹಾಕಿರ್ತೀನ, ಇಲ್ಲಿಂದ ಮೇಲೆ ತೊಗೊಂಡೋಗೋದಂತೆ, ಅದನ್ನು ಉಲ್ಟಾ ಮಾಡೋದಂತೆ, ಆಮೇಲೆ ಒಣಗಾಕೋದಂತೆ, ಮತ್ತು ವಾಪಸ್ ತೊಗೊಂಡ್ಬಂದ್ಮೇಲೆ ಏನು ಹಂಗೆ ಮಡ್ಚಿಡೋಕೆ ಹೋಗಲ್ಲ. ಯಾಕಂದರೆ ಯಾವ್ಯಾವ ಡ್ರೆಸ್ ಯಾವ ಡಿಸೈನು ಅಂತಲೂ ಗೊತ್ತಾಗಲ್ಲ. ಮತ್ತು ಅದನ್ನೆಲ್ಲ ಉಲ್ಟಾ ತೆಗ್ದಾದ್ಮೇಲೆ ಆಮೇಲೆ ಫೋಲ್ಡ್ ಮಾಡಿ ಐರನ್ ಮಾಡೋದೆಲ್ಲ ಐರನ್ ಮಾಡಿ ಆಮೇಲೆ ಎತ್ತಿಡಬೇಕು. ಇದಕ್ಕೇನೆ ನಂಗೆ ಬೋರ್ ಹೊಡಿಯೋದು ಬಟ್ಟೆ ಮಡ್ಚಕ್ಕೆ. ಅಂದರೆ ಪಾಪ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದರೆ, ಇನ್ ಕೇಸ್ ಅವ್ರು ಫ್ರೀ ಇದ್ದರೆ, ವರ್ಕ್ ಟೆನ್ಷನ್ ಇಲ್ಲ ಅಂದರೆ ಅವರೇ ಮಾಡಿಕೊಡ್ತಾರೆ. ಓಕೆನಾ? ಇದು ಏಪ್ರಿಲ್ ಮಂತ್ ಬರ್ತಿದೆ ಅಲ್ವಾ, ನೆಕ್ಸ್ಟ್ ಮಂತು, ಅದಕ್ಕೋಸ್ಕರ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಕೆಲಸದಲ್ಲಿ. ಅವ್ರಿಗೆ ಟೆನ್ಷನು, ಕಂಪ್ನಿಲೂ ಟೆನ್ಷನು, ಮನೇಲೂ ಟೆನ್ಷನು, ಸರಿ ಹೋಗಲ್ಲ. ಅದಕ್ಕೋಸ್ಕರ ನಾನು ಅವ್ರನ್ನ ಕೇಳ್ತಿಲ್ಲ. ಒಂದಿನ ಬಿಟ್ಟಿದ್ರೆ ಅವ್ರಿಗೆ ಒಳ್ಳೆ ಮೂಡಿದೆ ಅಂದರೆ, ಸ್ಟ್ರೇನ್ ಆಗಿಲ್ಲ ಅಂದರೆ, ಅವ್ರ ಬಾಡಿ ಆರಾಮಾಗಿ ಕೆಲಸ ಮಾಡ್ಬೋದು ಅನ್ನೋ ಥರ ಇದೆ ಅಂದರೆ ಅವರೇ ಕೆಲಸ ಮಾಡಿ ಕೊಡ್ತಾರೆ ನನಗೆ. ಆ್ಯಕ್ಚುಲಿ ಬಟ್ಟೆ ಮಡ್ಚಿ ಇಲ್ಲ ಅಂದರೆ ನಮ್ಮ ಕೆಲಸ ನಾವೇ ಮಾಡಬೇಕು. ಮನೇಲಿರ್ತೀನಿ, ಅದನ್ನೂ ಮಾಡೋಕ್ಕಾಗಲಿಲ್ಲ ಅಂದರೆ ಹಿಂಗೆ ಅಲ್ವಾ ಪಾಪ. ಏನೋ ಬೋರ್ ಆದಾಗ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಸಾಂಗ್ಸ್ ಹಾಕ್ಕೊಂಡಿಲ್ಲ. ಇಲ್ಲ ಅಂದರೆ ಸಾಂಗ್ ಹಾಕೊಂಡು ಬಟ್ಟೆ ಮಡಿಸ್ತೀನಿ. ಟ್ರೈ ಮಾಡಿದ್ದನ್ನು ಸಾಂಗ್ ಹಾಕೊಂಡು ಬಟ್ಟೆ ಮಡಿಸೋದ್ರಿಂದ ಬೋರ್ ಹೊಡೆಯಲ್ಲ, ಬೇಗ ಆಗುತ್ತೆ. ಓಕೆ, ಸಿಗುವ ನಾಳೆ. ಬಾಯ್, ಧನ್ಯವಾದಗಳು. ಟನ್ 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 ಟನ್. ಇದ್ಯಾವುದೋ ಒಂದು ಇದು ಬಂತು ಗೊತ್ತಾ, ಟ್ರೆಂಡು. ಹಂಗೆ ಅನ್ನಿಸ್ತಿದೆ ನನಗೆ ಇವಾಗ. ನಮಸ್ತೆ ಮಾಡ್ತಿದ್ದೆ. ನನ್ನ ಮಗ ಆಡ್ದಂಗೆ ಆಡ್ತಾರೆ ಹಿಂಗೆ. ಸರಿ ಕೂತ್ಕೊಂಡು ಎಣ್ಣೆ ತಿಕ್ಬಿಡ್ತೀನಿ ಇರು ಫಸ್ಟ್. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ತಲೆಗೆ ಎಣ್ಣೆ ಹಾಕ್ತಾ ಇರಬೇಕು. ಅದರಲ್ಲೂ ಹರಳೆಣ್ಣೆ ತುಂಬ ಕಂಪಲ್ಸರಿ ಹಾಕಿ, ಮಕ್ಕಳಿಗೆಲ್ಲ ತುಂಬ ಒಳ್ಳೇದು. ಅಮ್ಮ ಊರಿಂದ ಕೊಟ್ಟು ಕಳಿಸ್ತಾರೆ. ಅದು ಇದು ಅಲ್ಲಿ ಒಬ್ರು ಮಾಡ್ತಾರೆ, ಮಾಡಿ ತಗೊಂಡಿರ್ತಾರೆ. ಇವನಿಗೆ ಕಂಪಲ್ಸರಿ ಡೇ ಬೈ ಡೇ ತಲೆಗೆ ಸ್ನಾನ ಮಾಡಿಸ್ತೀವಿ. ವೀಕಲ್ಲಿ 3 days ತಲೆಗೆ ಸ್ನಾನ ಮಾಡಿಸ್ತೀವಿ. ಹಂಗಾಗಿ ಏನ್ ಮಾಡ್ತೀನಿ ಅಂದ್ರೆ, ಮಂಗಳವಾರ ಗುರುವಾರ ಮತ್ತೆ ಸ್ಯಾಟರ್ಡೆ ಅಥವಾ ಸಂಡೇ ಯಾವತ್ತಾದ್ರೂ ತಲೆಗೆ ಎಣ್ಣೆ ಹಾಕ್ತೀನಿ. ಆಮೇಲೆ ಒಂದ್ಸಲ ಎಗ್ ಬಾತ್ ಮಾಡ್ತೀವಲ್ಲ, ಅದಕ್ಕೆ ಫುಲ್ ಒಂದ್ಸಲ ಬಾಡಿ ಬಾತ್ ಮಾಡ್ತೀವಲ್ಲ, ಅವನೇ ಕೇಳ್ತಾನೆ ಆಮೇಲೆ, ಅಮ್ಮ ಎಣ್ಣೆ ಹಾಕಿಲ್ಲ, ಎಣ್ಣೆ ಹಾಕು ಅಂತ ಅಂದ್ಬಿಟ್ಟು. ಸುಮ್ಮನೆ ಇರಬೇಕು, ಸ್ವಲ್ಪ ಉಜ್ಜಕ್ಕೆ ಉಜ್ಜಿಸ್ಕೊಳ್ಳಲ್ಲ, ಅದೊಂದು ತಲೆನೋವು. ಹೇಳ್ತಾನೆ ಉಜ್ಜಕ್ಕೆ ಎಲ್ಲ ತಿರ್ಕೊ. ಆಮೇಲೆ ಹಿಂದ್ಗಡೆಗೆಲ್ಲ ಏನು ಹರಳೆಣ್ಣೆ ಹಾಕಕ್ಕೆ ಹೋಗಲ್ಲ. ನಾನಿದು ಆಲ್ಮಂಡ್ ಆಯಿಲ್ ಬರುತ್ತಲ್ಲ, ಅದನ್ನ ಹಾಕ್ತೀನಿ ಹಿಂದ್ಗಡೆ ಕೂದಲಿಗೆಲ್ಲ. ಅವನಿಗೆ ಎದ್ದು ಕೂತ್ಕೊಮ್ಮ. ನೋಡಮ್ಮ ಇಲ್ಲಿ ಸುಮ್ಮನೆ ಬಕ್ಕಮ್ಮ. ಉಳ್ದಿರುತ್ತಲ್ವ ಅದನ್ನ ಅವನದೇ ಕೈಗೆ ಹಚ್ತೀವಿ, ಮಾಯ್ಶ್ಚರೈಸ್ ಆಗುತ್ತೆ ಸ್ಕಿನ್ನು ಅಂತ ಅಂದ್ಬಿಟ್ಟು. ಕೈ ಕೊಡು, ಲೆಫ್ಟ್ ಹ್ಯಾಂಡ್. ಕುಚ್ಚಿಬಿಡ್ತೀನಿ. ನನಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ, ಮತ್ತು ಆಲ್ಮಂಡ್ ಆಯಿಲ್, ಸ್ವಲ್ಪ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆನ ಯೂಸ್ ಮಾಡ್ತೀನಿ. ಹರಳೆಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ನನಗೆ ಕಣ್ಣೆಲ್ಲ ತುಂಬ ಹಿಚ್ಚಿಂಗ್ ಆಗುತ್ತೆ ಮತ್ತು ಕಡಿಯುತ್ತೆ, ರೆಡ್ ಆಗುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಇದೇ ಯೂಸ್ ಮಾಡ್ತೀನಿ, ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಬಳಸ್ತಾ ಇದ್ದೆ. ಮತ್ತು ಈ ಕಡೆ ರೂಮಿಗೆ ಬಂದಲ್ಲ, ಎಣ್ಣೆ ಎಲ್ಲ ಈ ಕಡೆ ರೂಮಲ್ಲಿದ್ದೆ, ಹಂಗಾಗಿ ಈ ಕಡೆ ರೂಮಿಗೆ ಬಂದು ಇಲ್ಲಿ ಹಾಕೊಂತ ಇಲ್ಲಿಗೆ ತೊಗೊಂಬ ಅಂತ ಹೇಳಿದೆ ಕಲರಿಂಗ್ನ. 5 minutes 10 minutes ನನ್ನ ಹಸ್ಬೆಂಡು ಕೂಡ ಬರ್ತಾರೆ. ಅವರು ಎಣ್ಣೆ ಹಾಕಿಸ್ಕೊಳ್ಳಲ್ಲ, ಅವ್ರಿಗೆ ಎಣ್ಣೆ ಹಾಕಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ.
ಸೊ ನಮ್ಮ ಪಾಡಿಗೆ ನಾವು ಹಾಕೊಂತೀವಿ. ಅವರು ಹಾಕೊಳ್ಳಿಲ್ಲ. ಇಷ್ಟ ಬರುತ್ತೆ ಅದಕ್ಕೆ ನಾನು ಟೇಬಲ್ ಹಿಂಗೆ ಇಟ್ಕೊಂಡು ಸಬ್ಜಿ ಎತ್ಕೊಂಡ್ಬಿಡ್ತೀನಿ. ಇದೊಂಥರ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಿದೆ ನನಗೆಲ್ಲ ನನ್ನ ಫೇಸ್ಗೆ. ಇವಾಗ ಚೆನ್ನಾಗಿ ಕಾಣುತ್ತೆ, ಬಟ್ ಡ್ರೆಸ್ ಮೇಲೆ ಯಾವಾಗಲೂ ಈ ಥರ ಹೇರ್ ಸ್ಟೈಲ್ ಮಾಡಿದ್ರೆ ನನ್ನ ಫೇಸ್ಗೆ ಒಂಚೂರು ಚೆನ್ನಾಗಿ ಕಾಣಲ್ಲ ಆ ಟೈಮಲ್ಲಿ. ಅಮ್ಮ ನಾನು ಸಬ್ಜಿ ತರ ಟೇಬಲ್ ಸರಿ ಬರೀ ಇವಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಫುಲ್ ಅಪ್ಲೈ ಮಾಡಾದ್ಮೇಲೆ ಸ್ವಲ್ಪ ಹರಳೆಣ್ಣೆನ ಊರಿಂದ ಕೊಟ್ಟು ಕಳಿಸಿರೋದಿದ್ದು, ಹರಳೆಣ್ಣೆ ಸ್ವಲ್ಪ ನೆತ್ತಿಗೆ ಹಚ್ಚುತ್ತೀನಿ. ಮತ್ತು ಕೂದಲಿಗೆ ಅಂದರೆ ಈ ಜಾಗಕ್ಕೆ ಇನ್ ಕೇಸ್ ಬೇಕು ಅನಿಸಿದ್ರೆ ಮಾತ್ರ ಆಲ್ಮಂಡ್ ಆಯಿಲ್ನ ಹಾಕ್ಕೊತೀನಿ. ಇಲ್ಲಾಂದರೆ ನಾರ್ಮಲಾಗಿ ಏನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲೇ ಕಂಪ್ಲೀಟಾಗಿ ಇದು ಮಾಡ್ಕೊತೀನಿ. ಸ್ಕಿನ್ ಒಂಥರ ಆಗಿದೆ, ಜೊತೆ ಕೂದಲು ಒಂಥರ ಆಗಿದೆ. ಬೇಸಿಗೆ ಬಂದು ಏನೇನು ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇವನು ನೋಡಿ ಇಲ್ಲಿ ಕಲರಿಂಗ್ ಮಾಡ್ತಿದ್ದಾರೆ. ಈ ಮಕ್ಕಳನ್ನ ರಜೆ ಇದ್ದಾಗ ಮೇಯ್ನಾಗಿ ರಜೆ ಇದ್ದಾಗ ಎಂಗೇಜ್ ಮಾಡೋದು ತುಂಬ ಕಷ್ಟ. ಹೇಳೋದು ಮತ್ತು ಕೇಳಲ್ಲ, ಯಾವಾಗಲೂ ಟಿ ವಿ ನೋಡ್ತೀನಿ ಅಂತಾರೆ. ಮೊಬೈಲೇ ನಾನು ಜಾಸ್ತಿ ಕೇಳಲ್ಲ, ತುಂಬ ರೇರಾಗಿ ಮೊಬೈಲ್ ನೋಡ್ತಾನೆ. ಬಟ್ ಟಿ ವಿಲಿ ಬರೋ ಕಾರ್ಟೂನ್ಸ್ನ ತುಂಬ ನೋಡ್ತಾನೆ. ಮೋಟು ಪತ್ಲು, ಚೀಕು ಬಂಟಿ, ಆಮೇಲೆ ಮೇಯ್ನ್ ಜಾಸ್ತಿ ನೋಡೋದು ಅಂದರೆ ಮೋಟು ಪತ್ಲುನೇ. ಇವನು ಹೊಸ್ದಾಗಿ ಬಿಟ್ಟು ಬಾನ ಬಸ್ ಅಂತ ನೋಡ್ತಿದ್ದ. ಆ ಬಿಟ್ಟು ಬಾನ ಮಾಡೋದನ್ನ ಐಡಿಯಾಗಳನ್ನ ನೋಡಿ 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 ನನಗೂ ಇವನು ಹಂಗೆ ಆಗ್ಬಿಡ್ತಾನೆ ಅಂತ ಬೈಕೆ ಬಿಟ್ಟು ಬಾನ ನೋಡಬಾರ್ದು ಅಂತ ನಾನು ನನ್ನ ಗಂಡ ಇಬ್ಬರೂ ಹೇಳಿದ್ದೀವಿ. ಹಂಗಾಗಿ ನೋಡ್ತಿಲ್ಲ ಯಜಮಾನ್ರು. ಇವಾಗ ನೋಡಿ ಫುಲ್ ಎಣ್ಣೆ ಹಾಕಿ ರಿಸೀವ್ ಮಾಡು. ನೋಡಿ ಹೆಂಗಾಗಿದೆ ಅಂತ ಕೂದಲೆಲ್ಲ ತುಂಬ ಉದ್ರಿದೆ ನನಗೆ, ತುಂಬ ಹೇರ್ ಫಾಲ್ ಆಗಿದೆ. ಓಕೆ, ತುಂಬ ಚೆನ್ನಾಗಿತ್ತು. ಎಷ್ಟು ಫುಲ್ಲು ಕೆಳಗಡೆ ಉದ್ದ ಬರ್ತಿತ್ತು, ನೋಡಿದ್ರೆ ಇಷ್ಟು ಚಿಕ್ಕಕ್ಕಾಗಿದೆ. ಬ್ರೌನಿ ಮಾಡಿದ್ದೆ. ಆ ಬ್ರೌನಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ 4 ಪೀಸ್ ಇದೆ. ಇವತ್ತು ಐಸ್ ಕ್ರೀಮ್ ಥರ ಕೇಳಿದ್ದೀನಿ, ಖಾಲಿಗೆ ಬಂತು. ನಾನು ಶಾರ್ಟ್ ವಿಡಿಯೋದಲ್ಲಿ ಬ್ರೌನಿ ರೆಸಿಪಿನ ಹಾಕಿದ್ದೀನಿ ನೋಡಿ, ಚೆನ್ನಾಗಿದೆ. ಎಗ್ಲೆಸ್ಸು. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾನು ಎಗ್ ತಿನ್ನಲ್ಲ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಎಗ್ ತಿಂತಾರೆ. ಬಟ್ ನಾನು ತಿಂತೀನಲ್ವ ಈ ಕೇಕ್ನ, ಅದಕ್ಕೋಸ್ಕರ ನಾನು ಎಗ್ನ ಹಾಕಿಲ್ಲ. ಎಗ್ ತಿನ್ನಲ್ಲ ನಾನು, ಅದಕ್ಕೋಸ್ಕರ ನಂಗೆ ಅದ್ರ ಫ್ಲೇವರ್ ಇಷ್ಟ ಆಗಲ್ಲ. ಒಂಥರ ಇಷ್ಟೇ. ಒಂದು ಬರೀ ಇದೆ ಮನೇಲಿದ್ದರೆ, ಬರೀ ಇದ್ದೇ ಆಡ್ತಾನೇ ಇರ್ತಾನೆ. ಓಕೆ ಗಾಯ್ಸ್, why you bring 2? I told 1 only na. You? Amma, ice cream hai aage barake. Thank you. Peanut ice cream, mommy. This is Strawberry ice cream, that is. ಅವಾಗಲೇ ಹೇಳಿಲ್ಲ, ಬ್ರೌನಿ ವಿತ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಂದಿದ್ದಾರೆ. ಬಟರ್ ಸ್ಕಾಚ್ ಆ್ಯಂಡ್ ಬ್ರೌನಿ ಕೇಕ್. ಅಲ್ಲ, ಬಾದಾಮು, ಗೋಡಂಬಿ, ಪಿಸ್ತಾ ಮತ್ತು ಸ್ವಲ್ಪ ದ್ರಾಕ್ಷಿ, ಖರ್ಜೂರ ಎಲ್ಲನೂ ನೆನೆ ಹಾಕಿದ್ದೀನಿ ಅಂತ ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ. ಓಕೆನಾ, ಸ್ಮೂತ್ ಪೇಸ್ಟಾಗಿ. ಮೂಚ್ ಬಂದೈತಾ? ಓಕೆ, ಇದನ್ನು ಹಾಕೊಳ್ಳೋಣ. ಫುಲ್ ನೀರು ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಗೆ ಎಷ್ಟು ಬೇಕು ನೋಡಿ. ಇದನ್ನು
ನೀವು ಬೇಕಿದ್ರೆ ಒಂದು 10 ಅಥವಾ 15 ಮಿನಿಟ್ಸು ಫ್ರಿಜ್ಜಲ್ಲಿ